ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರಿಂದ ಊರಿಗೆ ಬರ್ತಾ ಇದ್ದೀನಿ. ಇದು ಬೆಳಿಗ್ಗೆ 5 ಗಂಟೆ ಕ್ಲಿಪ್ ನಾನು ನಿಮಗೆ ಹಾಕ್ತಾ ಇರೋದು. ಸೇಡಂ ಸ್ಟೇಷನ್ನಿಂದ ಹಿಡ್ಕೊಂಡು ಅಲ್ಲಿಂದ ಕಾರನ್ನು ಹತ್ತಿಬಿಟ್ಟು ಊರಿಗೆ ಹೊರಡ್ತಾ ಇದ್ದೀನಿ. ಆದರೆ ಸೇಡಮ್ಮಿಂದ ಸುಲೇಪೇಟ್ಗೆ ಒಂದು 30 ನಿಮಿಷ ಇದೆ. ರೋಡ್ ಚೆನ್ನಾಗಿದ್ದರೆ 20 ನಿಮಿಷದಲ್ಲಿ ಹೋಗ್ಬೋದು. ಆ್ಯಂಡ್ ಬೆಂಗಳೂರು ಥರ ಟ್ರಾಫಿಕ್ ಎಲ್ಲ ಇರೋದಿಲ್ಲ. ನನ್ನ ಹಸ್ಬೆಂಡ್ ಆಗಿದ್ದರೆ ಅಷ್ಟು ಬೇಗನೆ ಸೈ ಅಂತ ಕರ್ಕೊಂಡು ಹೋಗೋರು. ಹಾಗಾಗಿ ನೋಡಿ, ಬೆಳಿಗ್ಗೆ ಮನೆಗೆ ತಲುಪೋಷ್ಟೊತ್ತಿಗೆ ಇಲ್ಲಿ 6:15 ಆಗ್ತಾಯಿತ್ತು. ಮನೆ ಹತ್ತಿರದ್ದೇ ಇದು ಕ್ಲಿಪ್ನ ಹಾಕಿದ್ದು. ಸೊ ಮನೆಗೆಲ್ಲ ಬಂದು ಫ್ರೆಶ್ ಅಪ್ ಆಗಿ ಅದಾದ ನಂತರ ಸಂಘದ ಗುಡಿ ಹತ್ರ 8:30ಗೆಲ್ಲ ದೇವ್ರು ಬಂದಿದ್ದ. ಅಲ್ಲಿಂದ ದೇವ್ರನ್ನ ದರ್ಶನ ಮಾಡಿಕೊಂಡ್ವಿ. ಖುಷಿಯಾಯಿತು. ಯಾವಾಗ ಊರಿಗೆ ಬರ್ತೀನಿ ಅಂತ ಅನಿಸಿತ್ತು. ಆ್ಯಂಡ್ ನನ್ನ ಮಗಳು ಇಲ್ಲಿನ ಸೌಂಡಿಗೆಲ್ಲ, ಅಂದರೆ ನೋಡ್ಬೋದು ಇಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡು, ಅಂದರೆ ಡೋಲು ಗೀಲು ಬಾರಿಸೋ ಸೌಂಡಿಗೆ ಅವಳು ಹೆದರ್ತಾಳೆ, ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಬಟ್ ಡೆಡ್ ಅಪೋಸಿಟ್ ಆಯಿತು. ಫುಲ್ ಖುಷಿಯಾಗಿ ಅವಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ಲು ಮ್ಯೂಸಿಕ್ಕಿಗೆ. ಆ್ಯಂಡ್ ದರ್ಶನ ಎಲ್ಲ ಆಯಿತು. ಅಲ್ಲಿ ಡೈರೆಕ್ಟ್ ಹುಚ್ಚಯ್ಯನ ಹತ್ರ ಹೋಗಿ ನಮಸ್ಕಾರ ಮಾಡಿಸ್ದೆ. ದೇವ್ರ ಪ್ರಸಾದ ನಮಗೂ ಕೂಡ ಸಿಕ್ತು. ಆ್ಯಂಡ್ ಯಾರೆಲ್ಲ ಬರ್ತಾ ಇದ್ದೀರಾ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಹಾಗಾಗಿ ಆ್ಯಂಡ್ ಎಲ್ಲರೂ ಜಾತ್ರೆಯಲ್ಲಿ ಮೀಟ್ ಆಗೋಣ. ಇಲ್ಲಿ ಒಂದು ಹಾಫ್ ಆನ್ ಅವರ್ ಮೇಲೇ ದೇವರಿದ್ದಿದ್ದು. ಸೊ ಅದನ್ನು ನೋಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ನಾನು ಹೇಳ್ದಂಗೆ ಇಲ್ಲಿ ಎಲ್ಲ ಸಿಕ್ಕಿದ್ರು. ಎಲ್ಲರೂ ನೋಡಿದೆ, ಹೇಳಿದ್ನಲ್ಲ ಸಿಗದೇ ಇರೋರು, ತುಂಬ ವರ್ಷದಿಂದ ಭೇಟಿ ಆಗದೇ ಇರೋರೆಲ್ಲ ಜಾತ್ರೆಗೆ ಭೇಟಿ ಆಗ್ತಾರೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಸಿಕ್ಕಿದ್ರು, ಎಲ್ಲರನ್ನೂ ನೋಡಿದೆ. ಅದಾದಮೇಲೆ ಮನೆಗೆ ಬಂದಮೇಲೆ ಮಧ್ಯಾಹ್ನಕ್ಕೆ ನಾನಿಲ್ಲಿ ಇಲ್ಲಿ ಬಿಸಿಲು ತುಂಬಾ ಇದೆ. ಹಾಗಾಗಿ ಏನಾದರೂ ಲಿಕ್ವಿಡ್ ಐಟಮ್ಸ್ ನಮ್ಮ ಬಾಡಿಗೆ ಇರಲೇಬೇಕು ಅಂತ, ಹಾಗಾಗಿ ಇಲ್ಲಿ ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ನ ಮಾಡಿದ್ದೀನಿ. ಸೊ ಇವತ್ತಿನ ಮಿನಿ ಬ್ಲಾಗ್ ಹೀಗಾಗಿತ್ತು. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.